ಭಯಪಡುತ್ತಿಲ್ಲ. ಕಾರಣವೆಂದರೆ ಅಂಧಕನು ಕೇವಲ ದೈಹಿಕ ಶಕ್ತಿಯಲ್ಲ, ಆದರೆ ಪರಾತ್ಮಕ ಶಕ್ತಿಯೂ ಆಗಿದ್ದಾನೆ. ಅವನು ನಕಾರಾತ್ಮಕ ಶಕ್ತಿಯ ಪರಿವರ್ತನೆಯ ಅವತಾರ. ಶನಿಯ ಕ್ಷೇತ್ರವು ಕರ್ಮ, ಮತ್ತು ಅವನು ಕಾರಣ ಮತ್ತು ಪರಿಣಾಮದ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುತ್ತಾನೆ. ಆದರೆ ಅಂಧಕನು ಕರ್ಮವನ್ನು ಮೀರಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ, ಅದು ಕಷ್ಟವನ್ನು ಉಂಟುಮಾಡುವ ಅಜ್ಞಾನ ಮತ್ತು ಕತ್ತಲೆಯನ್ನು ಕರಗಿಸುವ ಮೂಲಕ. ಅಂಧಕ ರೂಪದಲ್ಲಿ ಶಿವನು ಮೋಹದ ಅಂತಿಮ ವಿನಾಶಕನು, ಮತ್ತು ಶನಿಯು ಈ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಶನಿಯು ಅಂಧಕನ ಶುದ್ಧೀಕರಣ ಶಕ್ತಿಯ ವಿರುದ್ಧ ಶಕ್ತಿಹೀನನಾಗಿದ್ದಾನೆ, ಅದಕ್ಕಾಗಿ ಶನಿಗೂ ಶಿವನ ಈ ರೂಪವನ್ನು ಭಯಪಡುತ್ತಾನೆ. ಅಂಧಕನ ಅವತಾರದಿಂದ ಆಧ್ಯಾತ್ಮಿಕ ಪಾಠ. ಶನಿ ಮತ್ತು ಅಂಧಕನ ಕಥೆಯಿಂದ ನಾವು ಏನು ಕಲಿಯಬಹುದು? ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಕಥೆ ನಮ್ಮ ಸವಾಲುಗಳು ಮತ್ತು ಕಷ್ಟಗಳು ನಮ್ಮದೇ ಅಜ್ಞಾನ ಮತ್ತು ಇಚ್ಛೆಗಳ ಬದ್ಧತೆಯ ಫಲಿತಾಂಶವಾಗಿವೆ ಎಂಬುದನ್ನು ಕಲಿಸುತ್ತದೆ.